ಜೈ ಭಾರತ್ ವಂದೇ ಮಾತರಂ. ಅಮೆರಿಕ ಹಾಗೂ ಇರಾನ್ ನಡುವೆ ನಿರಂತರ ದಾಳಿ ನಡೆಯುತ್ತಿದೆ. ಈ ಯುದ್ಧದಲ್ಲಿ ಯುದ್ಧ ಮಾಡುವ ನಾಯಕರು ಅವರು ಸೇಫ್ ಆದ ಜಾಗದಲ್ಲಿದ್ದಾರೆ. ಆದರೆ ಇದರಲ್ಲಿ ಸಾಮಾನ್ಯ ಜನರು ತತ್ತರಿಸಿ ಹೋಗಿದ್ದಾರೆ. ಆರ್ಥಿಕವಾಗಿ ಜಗತ್ತು ಕಂಗೆಟ್ಟೋಗಿದೆ. ಕಚ್ಚಾ ತೈಲಗಳ ಕೊರತೆ ಉಂಟಾಗಿದೆ. ಈ ಯುದ್ಧದಲ್ಲಿ ಇರಾನ್ನಲ್ಲಿ ತುಂಬಾ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸಿದೆ. ಅಲ್ಲಿ ಸರಿಯಾದ ಆಹಾರವಿಲ್ಲ, ಔಷಧ ಚಿಕಿತ್ಸೆಗಳು ಸಿಗ್ತಾ ಇಲ್ಲ. ಭಾರತ ಇರಾನಿಗೆ ಸಹಾಯ ಮಾಡಲು ಮುಂದಾಗಿದೆ. ಮಾನವೀಯ ದೃಷ್ಟಿಯಿಂದ ಭಾರತದ ಜನರು ತಮ್ಮಲ್ಲಿರುವ ವಸ್ತುಗಳನ್ನು, ಕೆಲವು ಆಹಾರ ಪದಾರ್ಥಗಳನ್ನು ಸಹಾಯ ಮಾಡುತ್ತಿದ್ದಾರೆ. ಈ ವಸ್ತುಗಳನ್ನು ಪಡೆಯಲು ಇರಾನಿನ ವಿಮಾನ ಭಾರತಕ್ಕೆ ಬರಬೇಕಾಗಿತ್ತು. ಆದರೆ ಇರಾನ್ ವಿಮಾನದ ಮೇಲೆ, ಅಲ್ಲಿನ ವಿಮಾನ ನಿಲ್ದಾಣದ ಮೇಲೆ ಅಮೆರಿಕ ಭೀಕರ ದಾಳಿ ನಡೆಸಿದೆ. ಒಂದು ಕಡೆ ಇರಾನ್ ಹಾಗೂ ಅಮೆರಿಕದ ನಡುವೆ ಒಪ್ಪಂದದ ಮಾತುಕತೆ ನಡೆಯುತ್ತಿದೆ. ಇದು ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಮತ್ತೊಂದು ಕಡೆ ಪರಸ್ಪರ ಭೀಕರ ದಾಳಿ ನಡೆಸುತ್ತಿದ್ದಾರೆ. ಇರಾನ್ ವಿಮಾನಯಾನ ಸಂಸ್ಥೆ ಮಹಾನ್ ಏರ್ಲೈನ್ಸ್ ಸಂಸ್ಥೆ ಹೇಳಿದ್ದಾರೆ, ಇನ್ನು ಈ ಘಟನೆ ಎಲ್ಲಿ ನಡೆಯುತ್ತಂದರೆ ಮಶ್ಹದ್ ಶಾಹಿದ್ ಹಶೇಮಿ ನೆಜಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಇದು ಇರಾನಿನ ಪ್ರಮುಖ ವಿಮಾನ ನಿಲ್ದಾಣ. ಇದು 2-in-1 ತರ ಕಾರ್ಯನಿರ್ವಹಿಸುತ್ತಿದೆ. ಅಂದರೆ ಸಾರ್ವಜನಿಕರು ಪ್ರಯಾಣಿಸಲು ಕೂಡ ಈ ವಿಮಾನ ನಿಲ್ದಾಣವನ್ನು ಬಳಸಲಾಗುತ್ತದೆ. ಹಾಗೆ ಇರಾನ್ ಈ ವಿಮಾನ ನಿಲ್ದಾಣವನ್ನು ಮಿಲಿಟರಿ ಉಪಯೋಗಕ್ಕಾಗಿ ಕೂಡ ಬಳಸುತ್ತಾರೆ. ಈ ಘಟನೆಯಿಂದಾಗಿ ಈ ವಿಮಾನ ನಿಲ್ದಾಣದಲ್ಲಿ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ. ಇಲ್ಲಿ ಅಮೆರಿಕದ ಟಾರ್ಗೆಟ್ ಒಂದೇ, ಇರಾನ್ನನ್ನು ಬಗ್ಗು ಬಡಿಯಬೇಕು. ಅಮೆರಿಕದ ದಾಳಿಯಿಂದಾಗಿ ಇರಾನ್ಗೆ ತುಂಬಾ ನಷ್ಟವಾಗಿದೆ. ಇತ್ತೀಚೆಗೆ ಇರಾನ್ ಅಮೆರಿಕದ ಯುದ್ಧ ವಿಮಾನಗಳ ಮೇಲೆ ದಾಳಿ ಮಾಡಿತ್ತು. ಬೋಯಿಂಗ್ ಕಂಪನಿಯ ಇಂಧನ ರಿಫ್ಯೂಲಿಂಗ್ ವಿಮಾನವನ್ನು ಇರಾನ್ ಡ್ಯಾಮೇಜ್ ಕೂಡ ಮಾಡಿದೆ. ಸೌದಿ ಅರೇಬಿಯಾ, UAE, ಬಹ್ರೇನ್, ಕತಾರ್ ಎಲ್ಲಿ ಅಮೆರಿಕದ ಸೇನಾ ನೆಲೆ ಇದೆ, ಅಲ್ಲಿ ಇರಾನ್ ತನ್ನ ಡ್ರೋನ್ಗಳನ್ನು ಬಳಸಿ, ತನ್ನ ಮಿಸೈಲ್ಗಳನ್ನು ಬಳಸಿ ಅಮೆರಿಕದ ಸೇನಾ ನೆಲೆಯ ಮೇಲೆ ದಾಳಿ ನಡೆಸುತ್ತಿದೆ. ಇದರಿಂದ ಅಮೆರಿಕಗೂ ತುಂಬ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ. ಅಮೆರಿಕದ ಫೈಟರ್ ಜೆಟ್ಗಳಾದ F-16, F-35 ಇದು ಅಮೆರಿಕದ ಅತ್ಯಾಧುನಿಕ ಫೈಟರ್ ಜೆಟ್. ಇವುಗಳ ಮೇಲೆ ಇರಾನ್ ದಾಳಿ ನಡೆಸಿ ಡ್ಯಾಮೇಜ್ ಮಾಡಿದೆ. ಇದರ ರಿವೆಂಜ್ಗಾಗಿ ಅಮೆರಿಕವು ಕೂಡ ಇರಾನಿನ ವಿಮಾನಗಳ ಮೇಲೆ, ಇರಾನಿನ ವಿಮಾನ ನಿಲ್ದಾಣಗಳ ಮೇಲೆ ಭೀಕರ ದಾಳಿ ನಡೆಸುತ್ತಿದೆ. ಅಮೆರಿಕ ಇರಾನ್ಗೆ ಇನ್ನಷ್ಟು ಡ್ಯಾಮೇಜ್ ಕೊಡಲು ತಯಾರಿ ನಡೆಸುತ್ತಿದೆ. ಈ ಯುದ್ಧಗಳು ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ. ಹೀಗೆ ಮುಂದುವರಿತಾ ಹೋದರೆ ಪ್ರಪಂಚನಾದ್ಯಂತ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈಗಲೇ ಕೆಲವೊಂದು ತೊಂದರೆಗಳನ್ನು ಅನುಭವಿಸುತ್ತಿದ್ದೇವೆ.